ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜಮೀನಿನಲ್ಲಿ ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ತಿದೆಯಾ? ಎಷ್ಟು ಗೊಬ್ಬರ ಹಾಕಿದ್ರೂ ಕೂಡ ಮಣ್ಣು ಮೊದಲಿನ ತರಹ ಫಲವತ್ತಾಗಿ ಉಳಿತಾ ಇಲ್ಲ ಅಂತ ಬೇಸರವಾಗ್ತಿದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಮಣ್ಣಿಗೆ ಯಾವುದೇ ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿ ಜೀವ ತುಂಬುವಂತಹ ಒಂದು ಅದ್ಭುತ ಪದ್ಧತಿಯ ಬಗ್ಗೆ ತಿಳಿಸ್ತಿದ್ದೀವಿ. ಅದೇ ದ್ವಿದಳ ಧಾನ್ಯಗಳ ಜೊತೆ ಬೆಳೆ ಪರಿವರ್ತನೆ. ಹೌದು ಸ್ನೇಹಿತರೆ, ಕೇವಲ ಒಂದು ಸೀಸನ್ ದ್ವಿದಳ ಧಾನ್ಯ ಬೆಳೆದ್ರೆ ನಿಮ್ಮ ಮಣ್ಣಿನ ಸಾವಯವ ಇಂಗಾಲ ಮತ್ತು ಫಲವತ್ತತೆ ಹೇಗೆ ರಾಕೆಟ್ ವೇಗದಲ್ಲಿ ಹೆಚ್ಚುತ್ತೆ ಅಂತ ಇವತ್ತು ಸವಿಸ್ತರವಾಗಿ ನಾವು ನೋಡೋಣ. ಕೊನೆಯವರೆಗೆ ವಿಡಿಯೋವನ್ನು ನೋಡಿ. ಸ್ನೇಹಿತರೆ, ಮೊದಲಿಗೆ ಬೆಳೆ ಪರಿವರ್ತನೆ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಅಥವಾ ಪ್ರತಿ ಸೀಸನ್ನಲ್ಲಿ ಒಂದೇ ಜಮೀನಿನಲ್ಲಿ ಒಂದೇ ತರಹದ ಬೆಳೆಯನ್ನು ಬೆಳೆಯುವ ಬದಲು, ಅಂದರೆ ಉದಾಹರಣೆಗೆ ಬರೀ ಭತ್ತ ಅಥವಾ ಬರೀ ಜೋಳವನ್ನು ಬೆಳೆಯುವ ಬದಲು ಬೇರೆ ಬೇರೆ ಕುಟುಂಬಕ್ಕೆ ಸೇರಿದಂತಹ ಬೆಳೆಗಳನ್ನು ಬದಲಾಯಿಸಿ ಬೆಳೆಯುವುದಕ್ಕೆ ಬೆಳೆ ಪರಿವರ್ತನೆ ಅಂತ ಕರೀತಾರೆ. ಇದರಲ್ಲಿ ನಾವು ದ್ವಿದಳ ಧಾನ್ಯಗಳನ್ನು ಅಂದರೆ ತೊಗರಿ, ಕಡಲೆ, ಹೆಸರು, ಉದ್ದು, ಸೋಯಾಬೀನ್ ಮುಂತಾದ ಬೆಳೆಗಳನ್ನು ಬೆಳೆಸಿದಾಗ ಮಣ್ಣಿಗೆ ಅಮೃತ ಸಿಕ್ಕಂತಾಗುತ್ತೆ. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಈ ದ್ವಿದಳ ಧಾನ್ಯಗಳಲ್ಲಿ ಅಂಥದ್ದೇನಿದೆ? ಸ್ನೇಹಿತರೆ, ಈ ಗಿಡಗಳ ಬೇರುಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಿರಾ? ಅದರಲ್ಲಿ ಸಣ್ಣ ಸಣ್ಣ ಗಂಟುಗಳು ಕಾಣಿಸ್ತಾವಲ್ವಾ? ಇವುಗಳನ್ನು ಬೇರು ಗಂಟುಗಳು ಅಂತ ಕರೀತಾರೆ. ಈ ಗಂಟುಗಳಲ್ಲಿ ರೈಜೋಬಿಯಂ ಎನ್ನುವಂತಹ ರೈತ ಸ್ನೇಹಿ ಬ್ಯಾಕ್ಟೀರಿಯಾಗಳಿರ್ತವೆ. ಇವು ಗಾಳಿಯಲ್ಲಿರುವಂತಹ ಸಾರಜನಕವನ್ನು ಹೀರ್ಕೊಂಡ್ಬಿಟ್ಟು ಮಣ್ಣಿನಲ್ಲಿ ಫಿಕ್ಸ್ ಮಾಡ್ತವೆ. ಅಂದರೆ ನೀವು ಅಂಗಡಿಯಿಂದ ಯೂರಿಯಾ ತಂದು ಹಾಕೋದನ್ನು ಕಡಿಮೆ ಮಾಡಬಹುದು ಅಂತ. ಈ ಗಿಡಗಳು ತಮಗೆ ಬೇಕಾದ ಸಾರಜನಕವನ್ನು ಪಡ್ಕೊಂಡು ಇನ್ನುಳಿದಂತಹ ಸಾರಜನಕವನ್ನು ಮಣ್ಣಿನಲ್ಲೇ ಬಿಟ್ಟು ಹೋಗ್ತವೆ. ಇದು ಮುಂದಿನ ಬೆಳೆಗೆ ರಸಗೊಬ್ಬರದಂತೆ ಕೆಲಸ ಮಾಡುತ್ತೆ. ಉದಾಹರಣೆಗೆ ಹತ್ತಿ, ಜೋಳ ಅಥವಾ ಭತ್ತಕ್ಕೆ ಸಹಾಯ ಆಗುತ್ತೆ. ಈ ದ್ವಿದಳ ಧಾನ್ಯಗಳ ಕಟಾವಿನ ನಂತರ ಅವುಗಳ ಬೇರುಗಳು ಮತ್ತು ಉದುರಿದಂತಹ ಎಲೆಗಳು ಮಣ್ಣಿನಲ್ಲಿ ವೇಗವಾಗಿ ಕೊಳಿತವೆ. ಇವು ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಥವಾ ಹ್ಯೂಮಸ್ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸ್ತವೆ. ಈ ಸಾವಯವ ಇಂಗಾಲ ಹೆಚ್ಚಾದಾಗ ಏನಾಗುತ್ತೆ ಗೊತ್ತಾ? ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮಣ್ಣು ಸಡಿಲವಾಗಿಬಿಟ್ಟು ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ. ಮಣ್ಣಿನಲ್ಲಿರುವಂತಹ ಎರೆಹುಳುಗಳು ಮತ್ತು ಉಪಕಾರಿ ಸೂಕ್ಷ್ಮಜೀವಿಗಳ ಸಂಖ್ಯೆ ದುಪ್ಪಟ್ಟಾಗುತ್ತೆ. ಬರೀ ಮಣ್ಣಿನ ಗುಣಮಟ್ಟ ಅಷ್ಟೇ ಅಲ್ಲ, ಇದರಿಂದ ರೈತರಿಗೂ ಕೂಡ ಬೇರೆ ಲಾಭಗಳಿದಾವೆ. ಮೊದಲನೇದಾಗಿ ರೋಗ ಮತ್ತು ಕೀಟಗಳ ನಿಯಂತ್ರಣ. ಒಂದೇ ಬೆಳೆಯನ್ನು ಬೆಳೆಯುತ್ತಿದ್ದರೆ ಕೀಟಗಳು ಹೆಚ್ಚಾಗ್ತವೆ. ಬೆಳೆ ಬದಲಾಯಿಸಿದಾಗ ಕೀಟಗಳ ಜೀವನಚಕ್ರ ಮುರಿದು ಹೋಗುತ್ತೆ. ಎರಡನೇದು ಕಡಿಮೆ ಖರ್ಚು ಹೆಚ್ಚು ಲಾಭ. ಗೊಬ್ಬರದ ಖರ್ಚು ಕೂಡ ಉಳಿಯುತ್ತೆ. ಮೂರನೇದು ಹೆಚ್ಚುವರಿ ಆದಾಯ. ಧಾನ್ಯಗಳಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇರೋದ್ರಿಂದ ರೈತರಿಗೆ ಆರ್ಥಿಕ ಭದ್ರತೆ ಸಿಗುತ್ತೆ. ರೈತರೇ, ನಿಮ್ಮ ಜಮೀನಿನಲ್ಲಿ 3 ವರ್ಷಗಳ ನಂತರ ಅಥವಾ ದೀರ್ಘಾವಧಿಯ ಬಳಿಕ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದೀರಾ? ಹಾಗಿದ್ರೆ ಈ ತಪ್ಪನ್ನು ಖಂಡಿತ ಮಾಡಬೇಡಿ. ಮಣ್ಣಿನಲ್ಲಿ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳ ಕೊರತೆ ಇರೋದ್ರಿಂದ ಗಾಳಿಯಲ್ಲಿರುವಂತಹ ಸಾರಜನಕವನ್ನು ಹೀರ್ಕೊಳ್ಳೋದಿಕ್ಕೆ ಗಿಡಗಳಿಗೆ ಸಾಧ್ಯವಾಗೋದಿಲ್ಲ. ಇದರಿಂದ ಇಳುವರಿ ಕಡಿಮೆಯಾಗುತ್ತೆ. ಇದಕ್ಕೆ ಪರಿಹಾರ ಏನು ಗೊತ್ತಾ? ಗಾಳಿಯಲ್ಲಿರುವಂತಹ ಸಾರಜನಕವನ್ನು ಮಣ್ಣಿಗೆ ಹೆಚ್ಚು ಸೇರಿಸಲು ಕಡ್ಡಾಯವಾಗಿ ರೈಜೋಬಿಯಂ ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ನೀವು ಯಾವ ಧಾನ್ಯವನ್ನು ಬಿತ್ತನೆ ಮಾಡ್ತಿರೋ ಆ ನಿರ್ದಿಷ್ಟ ಧಾನ್ಯಕ್ಕೆ ಸಂಬಂಧಿಸಿದ ರೈಜೋಬಿಯಂ ಜೀವಾಣು ಮಿಶ್ರಣವನ್ನು ತಂದು ಬೀಜಗಳಿಗೆ ಉಪಚಾರವನ್ನು ಮಾಡಬೇಕಾಗುತ್ತೆ. ರೈತರೇ, ದ್ವಿದಳ ಧಾನ್ಯಗಳು ಗಾಳಿಯಲ್ಲಿರುವಂತಹ ಸಾರಜನಕವನ್ನು ಮಣ್ಣಿನಲ್ಲಿ ಫಿಕ್ಸ್ ಮಾಡೋದಿಕ್ಕೆ ಕೇವಲ ರೈಜೋಬಿಯಂ ಬ್ಯಾಕ್ಟೀರಿಯಾ ಮಾತ್ರ ಸಾಲದು. ಬೇರು ಗಂಟುಗಳ ಈ ಒಳಗಿನ ಅದ್ಭುತ ರಾಸಾಯನಿಕ ಕ್ರಿಯೆಗೆ ಮಾಲಿಬ್ಡಿನಮ್ ಮತ್ತು ರಂಜಕ ಎಂಬ ಮುಖ್ಯ ಪೋಷಕಾಂಶಗಳು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಆದ್ದರಿಂದ ನಿಮ್ಮ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಸಮೃದ್ಧವಾಗಿದ್ದರೆ ಮಾತ್ರ ಗಿಡಗಳು ಗರಿಷ್ಠ ಪ್ರಮಾಣದ ನೈಸರ್ಗಿಕ ಸಾರಜನಕವನ್ನು ಉತ್ಪಾದಿಸಬಲ್ಲವು. ನಮ್ಮ ಮುಂದಿನ ವಿಡಿಯೋದಲ್ಲಿ ಯಾವ ದ್ವಿದಳ ಧಾನ್ಯ ಬೆಳೆಗಳು ಎಷ್ಟು ಸಾರಜನಕವನ್ನು ಮಣ್ಣಿನಲ್ಲಿ ಫಿಕ್ಸ್ ಮಾಡ್ತವೆ ಅಂತ ವಿವರವಾಗಿ ತಿಳಿಸ್ತೀವಿ. ಹಾಗೆಯೇ ಯಾವ ವಿಧದ ರೈಜೋಬಿಯಂ ಬ್ಯಾಕ್ಟೀರಿಯಾ ಯಾವ ದ್ವಿದಳ ಧಾನ್ಯ ಬೆಳೆಗಳಿಗೆ ಉಪಯೋಗಿಸಬೇಕು ಅಂತಲೂ ಕೂಡ ತಿಳಿಸ್ತೀವಿ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.